ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆಲ್ಲ ಸಂದಾಗ ಅಡುಗೆ ಮಾಡೋಕ್ಕೆ ಬರ್ತದೆ ಅನಿಸ್ತದೆ. ಅಯ್ಯೋ ಶಾಂತವ್ವ, ನಂಗೆ ಅಷ್ಟೆಲ್ಲ ಅಡುಗೆ ಮಾಡೋಕ್ಕೆ ಬರಲ್ಲ. ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀನಿ ಅಷ್ಟೇ. ಆದರೆ ನಮ್ಮ ಸಹನಾ ಅಕ್ಕ ಅಂತೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ನನಗೆ ಮಾತ್ರ ಅಲ್ಲ, ನಮ್ಮ ಸ್ನೇಹಿಗೂ ಸಂದಾಗ ಅಡುಗೆ ಬರ್ತದೆ. ನಾನು ಇತ್ತೀಚೆಗೆ ಅಡುಗೆ ಮಾಡೋದು ಕಲ್ತಿರೋದಷ್ಟೇ. ಆದರೆ ನಮ್ಮ ಸಹನಕ್ಕ ಚಿಕ್ಕ ವಯಸ್ಸಿಂದನೂ ಒಬ್ಬನ ಜೊತೆ ಅಡುಗೆ ಮಾಡಿ ಮಾಡಿ ಅಭ್ಯಾಸ. ಸಹನಾ, ನೀನು ಓದಕ್ಕೆ ಹೋಯ್ತಾ ಇರಲಿಲ್ವಾ? ಓದಿದಾಳೆ, ಆದರೆ ಯಾವುದು ತಲೆಗತ್ತಿಲ್ಲ ಅಷ್ಟೇ. ಕೊಡ್ತೀನಿ ನೋಡು. ಅಮ್ಮೋರೆ, ನಮ್ಮವ್ವ ಓದು ಅಂತ ಸ್ಯಾನೆ ಬಲವಂತ ಮಾಡಿದ್ರು. ಆದರೆ ನಾನೇ ಯಾಕೋ ಆಟೊಂದು ಆಸಕ್ತಿ ತೋರಿಸ್ಲಿಲ್ಲ. ಶಾಂತವ್ವ, ನೀವು ಓದಿಲ್ವಾ? ಅಯ್ಯೋ, ಓದೋ ವಯಸ್ಸಿನಾಗಿ ನಮ್ಮಪ್ಪಯ್ಯ ಈ ಹುಲಿನ ತಂದು ಗಂಟಾಗ್ತ. ನಾನು ಇನ್ನೆಲ್ಲಿ ಓದೋದು? ಒಳ್ಳೆ ಮುಂದೆ ಊದೋದೇ ಆತು ನೋಡು. ಅಮ್ಮೋರೆ, ಈ ಸಾಂಬಾರ್ಗೆ ಹೊಸ ಬೆಲ್ಲ ಹಾಕಿ ರುಚಿ ಇನ್ನೂ ಚೆನ್ನಾಗಿರ್ತದೆ. ಆಯ್ತವ. ಸುಮಾ, ಆ ಬೆಲ್ಲದ ಕೊಡವ. ಸಹನಾ, ನಿನ್ ಕೈ ರುಚಿ ನೋಡಿ ನಿನ್ ಗಂಡ ಸಾನೆ ಖುಷಿ ಪಡ್ಬೋದಲ್ವಾ? ಯಾಕವ ಮುಖ ಸಪ್ಪಗೆ ಮಾಡ್ಕೊಂಬಿಟ್ಟೆ? ನಾನೇನಾರ ತೆಪ್ಪಾಗಿ ಮಾತಾಡದ್ನಾ? ಸಂಸಾರದಿಂದ ದೂರ ಇದ್ದವಳಿಗೆ ಗಂಡನ ಕುಸಿಲ್ಲ ಎಲ್ಲಿ ಕಾಣ್ತದೆ ಅಮ್ಮವ್ರೆ? ಶಾಂತವ್ವ, ನಮ್ಮ ಅಕ್ಕ ಮಂಡ್ಯದಲ್ಲಿ ಮೆಸ್ ಇಟ್ಟಿದ್ದಾಳೆ. ಅಲ್ಲಿ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗುತ್ತೆ ಗೊತ್ತಾ? ಅಲ್ಲಿ ಬಂದವರೆಲ್ಲ ನಮ್ಮ ಸಹನಾ ಅಕ್ಕನ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾರೆ. ಈ ಹುಡುಗಿ ಪಲ್ಯ ಕೀರು ರಸಂ ಮಾಡ್ದಾಗ್ಲೇ ಅನ್ಕೊಂಡೆ ಇವಳು ಕೈ ರುಚಿ ತುಂಬಾ ಸಂದಾಗಿರ್ತದೆ ಅಂತ. ಇವಳು ನೋಡಕ್ಕೆ ಎಷ್ಟು ಸಂದಾಗವಳು, ಅವಳು ಮಾಡೋ ಅಡುಗೆನೂ ಸಂದಾಗೆ ಇರ್ತದೆ. ಇದನ್ನೆಲ್ಲ ನಾನು ಕಲ್ತಿರೋದು ನಮ್ಮ ಅವ್ವನಿಂದ. ಅವಳು ಸಂದಾಗ ಅಡುಗೆ ಮಾಡಕ್ಕೆ ಬರ್ದೇ ಹೋದ್ರು ಒಂದು ತಕ್ಕ ಮಟ್ಟಕ್ಕಾದ್ರೂ ಮಾಡ್ತೀನಿ. ಅಯ್ಯೋ, ತಕ್ಕ ಮಟ್ಟಕ್ಕಲ್ಲ, ನಮ್ಮ ಸಹನಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನೀವು ನಮ್ಮ ಸಹನಕ್ಕನ ಕೈ ರುಚಿಗೆ ಈಗ ಹೇಳ್ತಿದ್ದೀರಾ? ನಮ್ಮ ಅವ್ವನ ಕೈ ರುಚಿ ನೋಡ್ಬೇಕು. ನಿಮ್ಮ ಮನೇಲಿ ಇರೋರೆಲ್ಲ ಕಳ್ದೆ ಹೋಗ್ಬಿಡ್ತೀರಾ. ಅಯ್ಯೋ, ಬಂದಾಗಿಂದ ಕೇಳಬೇಕು ಅನ್ಕೊಂಡೆ. ಸ್ನೇಹ ಏನೋ ಇದೇ ಊರ್ನೋಳು. ನೀವೆಲ್ಲ ಯಾವ ಊರಿಂದ ಬಂದಿರಿ? ನಮ್ಮೂರು ದೇವಿಪುರ. ನಂಗೆ ಏನೂ ಆಗಿಲ್ಲಪ್ಪ. ನಂಗೆ ಏನೂ ಆಗಿಲ್ಲ. ನಾನು ಆರಾಮಾಗಿ ಇವನಕ್ಕನೋ. ಯಾರಿಗೂ ಹೆದರದಲ್ಲೇ ಇರೋ ಈ ಗೌಡ ಅಳಿಯಂದ್ರು ನೋಡಿ ಯಾಕೆ ಹಿಂಗೆ ಆಡ್ತಿದ್ದಾನೆ? ದೊಡ್ಡವ್ರೆ, ಈ ತಿಕ್ಕಲ್ ನನ್ನ ಮಕ್ಳು ಏನೋ ಹೇಳ್ತಾರೆ, ನೀವು ತಲೆ ಕೆಡ್ಸ್ಕೊಬೇಡಿ. ನಾನು ಯಾರು ದೇವರು ಅಲ್ಲ, ದೆವ್ವನೂ ಅಲ್ಲ. ನೀವು ದೇವರಲ್ಲ ಅಂದ್ಮ್ಯಾಕೆ ನೀವು ಮುಟ್ಟಿದ ತಕ್ಷಣ ಮಗು ಹೇಗ್ ಬದುಕ್ಬಿಡ್ತು ಕಂಟಿ ಬಾವ? ಮಗುನಾ? ಹೌದು ಸ್ನೇಹ, ನಿನ್ ಗಂಡನಲ್ಲಿ ಏನೋ ಒಂದು ಶಕ್ತಿ ಇದೆ. ಅವ ಬಂದವಳೆ ನಿನ್ ಮಗಿನ ಉಳಿಸ್ತಾಳೆ. ಈ ಮಗು ಕರೆಂಟ್ ತಂತಿ ಮುಟ್ಟಿ ಪ್ರಾಣ ಹೊಂಟೋಗ್ಬಿಟ್ಟದೆ. ನೀನೇ ಮಗಿನ ಕಾಪಾಡುತ್ತಾಯಿ. ನೀನ್ ಅನ್ಕೊಂಡ್ರೆ ಮಗಿಗೆ ಜೀವ ಬರ್ತದೆ. ಮಗಿ ಜೀವ ಉಳಿಸಿ ಈ ತಾಯಿ ಕಣ್ಣೀರು ಒರೆಸವ. ತಾಯಿ ಮಗುನ ಉಳಿಸ್ಬಿಟ್ರು. ಇದೆಲ್ಲ ದಿಟ ಏನ್ರಪ್ಪ? ಹೂನಮ್ಮ, ನನಗೆ ನೋಡಿ ಆಶ್ಚರ್ಯ ಆಗೋಯ್ತು. ಜೀವ ಹೋಗಿರೋದು ನೋಡಿದೀನಿ, ಬದುಕ್ಸಿರೋದು ನೋಡಿರಲಿಲ್ಲ. ಜೀವ ತೆಗಿಯೋರ್ಗ ಅವೆಲ್ಲ ಗೊತ್ತಾಗಿಲ್ಲ. ನಮ್ಮ ಬಾವ ದೇವ್ರು. ಆಂಟಿ, ನೀವೊಂದು ಮಗು ಪ್ರಾಣ ಉಳಿಸಿದಿ ಅಂತಂದ್ರೆ ನಿದ್ದಿಟ್ಟವಾಗ್ಲೂ ದೇವರ ಯಾಕನಪ್ಪ. ಅದಕ್ಕೆ ಅಂತ ಕಾಣ್ತೈತೆ ಊರು ಜನ ಎಲ್ಲ ನಿನ್ನ ಕಂಡ್ರೆ ಕೈ ಮುಗಿಯೋದು. ಈ ಊರು ಜನ ಎಲ್ಲ
ನಿನ್ನೆ ದ್ಯಾವ್ರು ಅಂತ ನಂಬ್ಕೊಂಡವ್ರೆ. ಅವ್ರ ನಂಬಿಕೆ ಸುಳ್ಳಾಗದು ಬೇಡ ಕಣಪ್ಪ. ಆಮೇಲೆ ಕಂಟಿ, ಈ ಸಲ ನಮ್ಮೂರ ಹಬ್ಬಕ್ಕೆ ನೀನು ಯಜಮಾನಿಕೆ ವಹಿಸ್ಕೊಂಡು ಊರ ಜಾತ್ರೆ ನಡೆಸ್ಕೊಡ್ಬೇಕಪ್ಪ. ಅಲ್ಲ ದೊಡ್ಡವ್ರಿಗೆ ಏನು ಹೇಳ್ತಿದ್ದೀರಾ? ಮನ್ಸ ಸುಳ್ಳಾದರೂ ನಂಬಿಕೆ ಸುಳ್ಳಾಗಬಾರ್ದು. ನಂಗೋಸ್ಕರ ಇದೊಂದು ಕೆಲಸ ನಡೆಸ್ಕೊಡಪ್ಪ. ಯಾಕೆ ಹಿಂಗೆ ಕೇಳ್ತಿದ್ದಾನೆ? ಒಂದು ವೇಳೆ ಊರ್ ಜನನ ಎದುರಾಕಬಾರ್ದು ಅಂತ ಏನಾದರೂ ಹುನ್ನಾರ ಮಾಡ್ತಿದ್ದಾನ? ಏನಪ್ಪ ನೀನು ನಿನ್ನೆ ಮೊನ್ನೆ ಬಂದವನಿಗೆ ಊರ್ಗೌಡಿಗೆ ಕೊಡ್ತಿದ್ಯಲ್ಲ? ಎಲ್ಲ ಕಣ ರಾಜ, ನಂಗೆ ಯಾಕೋ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಅನ್ನಿಸ್ತಾ. ನಾನೇ ಮುಂದೆ ನಿಂತು ಎಲ್ಲ ಕೆಲಸ ಮಾಡೋಕ್ಕಾಗಕ್ಕಿಲ್ಲ ಕಣೋ. ನೀನಿಲ್ಲ ಅಂದ್ರೆ ನಿನ್ನ ಮಗನಾಗಿ ನಾನಿಲ್ವಾ? ಏ ರಾಜ, ನೀನು ಬರೇ ನನ್ನ ಮಗ ಆಟಯ್ಯ, ಆದರೆ ಈ ಕಂಟಿ ಊರಿಗೆ ಮಗ ಆಗ್ತಾವನಪ್ಪ. ಹಂಗಾದ್ರೆ ನಾನು ನಾಯಕ ಆಗಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಿದ್ಯಾ? ಜನರ ಮನಸ್ಸಲ್ಲಿ ನಿಂತೋನೆ ಕಣೋ ನಿಜವಾದ ನಾಯಕ ಅಂದರೆ. ಅವನು ಯಾರಾದ್ರೇನಂತೆ, ಊರ ಜಾತ್ರೆ ಜನಗಳ ಮನಸ್ಸಿಗೆ ಖುಷಿ ಕೊಡಬೇಕು. ಅದಕ್ಕೆ ಕಂಟಿನೇ ಇರಬೇಕು. ಒಪ್ಕೊಳಪ್ಪ, ದಯವಿಟ್ಟು ಒಪ್ಕೊಳ್ಳೋ ಕಂಟಿ. ನೀವಾದ್ರೂ ಇವಂಗ ಬಸ್ ಹೇಳ್ರವ. ರೀ, ದೊಡ್ಡವರಾಗಿ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ. ನಮ್ಮೂರಳಿಯ ನಮ್ಮೂರ್ ಜಾತ್ರೆ ಯಜಮಾನಿಕೆ ವಹಿಸ್ತಾರೆ ಅಂದ್ರೆ ನನಗೂ ಹೆಮ್ಮೆ ವಿಷಯನೇ ಅಲ್ವಾ? ಒಪ್ಕೊಳ್ರಿ. ಒಪ್ಕೊಳ್ಳಿ ಕಂಟಿಯವ್ರೆ. ಒಪ್ಕೋಗುರು, ನೀ ಎಲ್ರಿಗೂ ದೇವರಾಗಿದ್ಯಾ. ಹಂಗೋಸ್ಕರ ಒಪ್ಕೊಳಪ್ಪ. ಏನು ನೋಡ್ಬೇಕು ಗೊತ್ತಾಯ್ತಲ್ಲ. ಆದರೆ ನಾನು ಯಜಮಾನಿಕೆ ವಹಿಸೋದ್ರಿಂದ ನಿಮಗೆ ಖುಷಿ ಆಯ್ತದೆ ಅಂದರೆ ನಾನು ಒಪ್ಕೋತೀನಿ. ಶಬಾಷ್, ಇದ್ದಪ್ಪ ಮಾತು ಅಂದರೆ.